ಇದು 12 ವರ್ಷದ ಕತೆ ಸರ್. ಈ ಒಂದು ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ 12 ವರ್ಷದ ಇದು ಒಂದು ನಡೀತಿರ್ತಕ್ಕಂಥದ್ದು. ಇದು ಸಂಬಂಧ ನನಗೆ ಇದು ಸಬ್ಜೆಕ್ಟ್ ಸಂಬಂಧ ಇದ್ದಿರೋದು. ಈ ಸಬ್ಜೆಕ್ಟು ಯಾವ ಥರ ಬಂದಿದೆ ಅವೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ಕೋರ್ಟ್ ಮುಂದೆ ನಡೀತದೆ. ಸರಿ ಸರ್, ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿಚಾರದಲ್ಲಿ ಆ ಸಬ್ಜೆಕ್ಟಲ್ಲಿ ನಿನ್ನೆ ದಿನ ನಾನು ಸುಮಾರು 1.5 ಗಂಟೆಗಳ ಕಾಲ ಈ ಸರ್ಕಾರ ಯಾವ ರೀತಿ ನಡೆದಿದೆ, ಇವತ್ತು ಈ ಸರ್ಕಾರದ ನಡವಳಿಕೆ ಪಾಪ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ. ನಿನ್ನೆ ನನ್ನ ಪತ್ರಿಕಾಗೋಷ್ಠಿಯ ನಂತರ ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸುತ್ತಾ ಪಾರದರ್ಶಕವಾಗಿ ಯಾವುದೇ ರೀತಿಯ ನಿರ್ಮಾಣಗಳಿಗೆ ಎಡೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿ ಅಂತ ರೀತಿಯಲ್ಲಿ ತನಿಖೆ ನಡೀತದೆ. ನಿನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ನಿರ್ವಹಿಸ್ತಾ ಇದ್ದೀರಾ ಹೇಳಲಿಕ್ಕೆ ಬಯಸ್ತೀನಿ. ನಾನೀಗಾಗಲೇ ನೆನ್ನೆ ಎಲ್ಲರೂ ಸಂಪೂರ್ಣವಾಗಿ ಹೇಳಿದ್ದೆ. ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಅದರ ಮೇಲೆ SIT ರಚನೆ ಏನಾಗಿದೆ. ಈ SITಯ ರಚನೆ ಆದಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ನಿಮ್ಮ SITಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ರು. ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 21ನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರೀಕರಿಸಿರ್ತಕ್ಕಂಥ ಕ್ಯಾಸೆಟ್ಗಳನ್ನು ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ವಿ.